ಲಿಟ್ರಲಿ ಈ ಸಿನಿಮಾ ಪೂರ್ತಿ ಇದೇ ಇರೋದು. ಏಕೆ ಒಂದು ಟೈಮಲ್ಲಿ ಹಂಗೆ, ರೆಡ್ ಡ್ರ್ಯಾಗನ್ ಒಂದು ಟೈಮಲ್ಲಿ ಪಂಟ್ರು. ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ರೆಡ್ ಡ್ರ್ಯಾಗನ್ ಬಗ್ಗೆ ಭಜನೆ ಮಾಡುತ್ತೆ. ಅಜಿತ್ ಅವರು ನಟಿಸಿರೋಂಥ ಈ ಸಿನಿಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಒಂಚೂರು ಇಷ್ಟ ಆಗಲಿಲ್ಲ. ಇದಕ್ಕಿಂತ ಅಜಿತ್ ಅವರ ಇತ್ತೀಚೆಗೆ ಬಂದ ಸಿನಿಮಾ ವಿಡಾಮೋಯಾರ್ಚಿನೇ ಎಷ್ಟೋ ಪರವಾಗಿಲ್ಲ. ಒಬ್ಬ ಫ್ಯಾನ್ ಬಾಯ್ ತನ್ನ ಫೇವರೇಟ್ ಹೀರೋನ ಡೈರೆಕ್ಟ್ ಮಾಡಿದಾಗ ಅದು ಕಮಲ್ ಹಾಸನ್ ಅವರ ವಿಕ್ರಮ್ ಸಿನಿಮಾದ ಥರ ಇರಬೇಕು, ಈ ಥರ ಅಲ್ಲ. ಸಿನಿಮಾ ಪೂರ್ತಿ ಅಜಿತ್ ಅವರ ಹಳೆ ಸಿನಿಮಾಗಳನ್ನ ರೆಫರೆನ್ಸ್ ತಗೊಂಡಿದ್ದಾರೆ. ಸ್ಟೋರಿಯಲ್ಲೂ ಕೂಡ ಅದನ್ನ ಅನಾವಶ್ಯಕವಾಗಿ ತುರುಕಿದ್ದಾರೆ. ಸಾಲದ್ದಕ್ಕೆ ಅವರ ಹಳೆಯ ಹಾಡುಗಳು ಕೂಡ. ಈ ಸಿನಿಮಾದ ಡೈರೆಕ್ಟರ್ KGF ಸಿನಿಮಾದಿಂದ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗಿದ್ದಾರೆ. ಸಿನಿಮಾದಲ್ಲಿ 10 ಮಿನಿಟ್ಸ್ ಒಂದ್ಸಲ ಅಜಿತ್ ಅವರಿಗೆ ಎಲಿವೇಶನ್ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಯಾವ ಎಲಿವೇಶನ್ಸ್ ಕೂಡ ಆಡಿಯನ್ಸ್ಗೆ ಹೈ ಕೊಡೋದೇ ಇಲ್ಲ. ಆ ಎಲಿವೇಶನ್ಸ್ ಹೇಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ರೆಡ್ ಡ್ರ್ಯಾಗನ್ ಅಲಿಯಾಸ್ ಏಕೆ ಒಂದು ಕಾಲದಲ್ಲಿ ಇಂಟರ್ನ್ಯಾಷನಲ್ ಡಾನ್ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಕೊರಿಯನ್ ಫೇಮಸ್ ಆಕ್ಟರ್ ಡಾಂಗ್ ಸಿಯೋಕ್ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಹಾಗೆ ಜಾನ್ ವಿಕ್ ಅವ್ರಿಗೂ ಕೂಡ ಹೆಲ್ಪ್ ಮಾಡಿದ್ದಾನೆ ಅಂತ ತೋರಿಸ್ತಾರೆ. ಡೈರೆಕ್ಟರ್ ಇದನ್ನ ಸೀರಿಯಸ್ ಆಗಿ ತೋರಿಸಿದ್ರು ಕೂಡ ಸಿನಿಮಾ ನೋಡೋರಿಗೆ ಇದು ತಮಾಷೆಯಾಗಿ ಕಾಣಿಸುತ್ತೆ. ಈ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಏಕೆ ಅಲಿಯಾಸ್ ರೆಡ್ ಡ್ರ್ಯಾಗನ್ ತನ್ನ ಹೆಂಡತಿಗೆ ಕೊಟ್ಟ ಮಾತಿನಂತೆ ಹಲವು ವರ್ಷ ಜೈಲು ವಾಸ ಮುಗಿಸಿ ಮನೆಗೆ ಬರ್ಬೇಕಂದ್ರೆ ತನ್ನ ಮಗನನ್ನ ಒಂದು ಡ್ರಗ್ಸ್ ಕೇಸಲ್ಲಿ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಏಕೆ ತನ್ನ ಮಗನನ್ನ ಪೊಲೀಸರಿಂದ ಯಾವ ತರ ಬಿಡಿಸ್ಕೊಂಡ್ ಬರ್ತಾನೆ ಹಾಗೂ ಅದರ ಹಿಂದೆ ಇರೋರ್ನ ಯಾವ ತರ ಕಂಡುಹಿಡಿತಾನೆ ಅನ್ನೋದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಇದೇ ರೀತಿಯ ಸಿನಿಮಾನ ಅಜಿತ್ ಅವರು ಈ ಹಿಂದೆ ವಿಶ್ವಾಸಂ ಅನ್ನೋ ಹೆಸರಲ್ಲಿ ಮಾಡಿದ್ದಾರೆ. ಐ ಥಿಂಕ್ ಈ ರೀಸೆಂಟ್ ಇಯರ್ಸ್ ಅಲ್ಲಿ ಬಂದಂತ ಅಜಿತ್ ಅವರ ಬಹು ಕೆಟ್ಟ ಸಿನಿಮಾ ಇದು. ಸಿನಿಮಾದಲ್ಲಿ ಏನಾದ್ರೂ ಪಾಸಿಟಿವ್ ಇದೆ ಅಂತ ಹೇಳೋದಾದ್ರೆ ಮೈತ್ರಿ ಮೂವಿ ಮೇಕರ್ಸ್ ಅವರ ಮೇಕಿಂಗ್. ತೆಲುಗಿನ ಈ ಪ್ರಖ್ಯಾತ ನಿರ್ಮಾಣ ಸಂಸ್ಥೆ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಅದು ತೆರೆ ಮೇಲೆ ಕಾಣಿಸುತ್ತೆ ಕೂಡ. ಅದು ಬಿಟ್ರೆ ಅಜಿತ್ ಅವರ ಲುಕ್ಸ್. ಡೈರೆಕ್ಟರ್ ಅಧಿಕ್ ರವಿಚಂದ್ರನ್ ಅವರು ಈ ಹಿಂದೆ ವಿಶಾಲ್ ಅವರ ಜೊತೆ ಮಾರ್ಕ್ ಆಂಟನಿ ಸಿನಿಮಾನ ಮಾಡಿರ್ತಾರೆ. ಆ ಸಿನಿಮಾ ಮಿಕ್ಸ್ಡ್ ಒಪಿನಿಯನ್ಸ್ ಪಡ್ಕೊಂಡ್ರು ಕೂಡ ಸಿನಿಮಾ ನೋಡೋದಕ್ಕೆ ಒಂದು ರೇಂಜ್ ಇತ್ತು. ಆದ್ರೆ ಈ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾದಲ್ಲಿ ಇವರು ಕಂಪ್ಲೀಟ್ಲಿ ಲಯವನ್ನ ಕಳ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಪ್ರತಿ ಸಲ ಎಲಿವೇಶನ್ ಬಂದಾಗ ಇರಿಟೇಷನ್ ಆಗೋದಂತೂ ಗ್ಯಾರಂಟಿ. ಇನ್ನು ಸಿನಿಮಾದಲ್ಲಿ ಬಹುತೇಕ ಹಳೆಯ ಹಾಡುಗಳನ್ನೇ ಬಳಸ್ಕೊಂಡಿರೋದ್ರಿಂದ GV ಪ್ರಕಾಶ್ ಅವರಿಗೆ ಹೆಚ್ಚೇನು ಕೆಲಸ ಇಲ್ಲ. ಇಲ್ಲಿ ಅವರ BGM ಪರವಾಗಿಲ್ಲ. ಇಲ್ಲಿ ಯಾವೊಬ್ಬ ಆಕ್ಟರ್ಗೂ ಕೂಡ ಹೇಳ್ಕೊಳ್ಳುವಂತ ಕ್ಯಾರೆಕ್ಟರ್ ಸಿಕ್ಕಿಲ್ಲ. ಇರೋದ್ರಲ್ಲಿ ಅಜಿತ್ ಅವರ ಪರ್ಫಾರ್ಮೆನ್ಸ್ ಓಕೆ. ಒಟ್ಟಾರೆ ಈ ಸಿನಿಮಾ ಫ್ಯಾನ್ಸ್ಗೋಸ್ಕರ ಮಾಡಿರೋ ಸಿನಿಮಾ ಆಗಿದ್ರು ಕೂಡ ಅವ್ರಿಗೂ ಕೂಡ ಇಷ್ಟ ಆಗದೇನೆ ಇರ್ಬೋದು. ಸಾಮಾನ್ಯ ಪ್ರೇಕ್ಷಕನಿಗೆ ಈ ಸಿನಿಮಾ ಇಷ್ಟ ಆಗೋದು ಕಷ್ಟನೇ. ಸಿನಿಮಾದಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಸೊ ಇದಾಗಿರುತ್ತೆ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.